5 ಕಡೆ ನಾನು ನೋಟಿಸ್ ಮಾಡಿರೋಂಗೆ ಹಾ, ಸರ್. ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳ್ಕೋಬೋದಲ್ಲ ಸರ್, ನಾನೊಬ್ಬ ಕಲಾವಿದ ಅಂತ. ಎಲ್ಲಿ ತನಕ ಹೋಗ್ಬೋದು ಅಂದ್ರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟಿಷನ್ ಗೆ ಕಂಪೈಟ್ ಮಾಡುವಂತದ್ದು. ಆಮೇಲೆ ರಾಕ್ಲೈನ್ ಅವ್ರಿಗೆ ಬಂದ ಪ್ರಶ್ನೆ, ಸರ್ ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಒಂದು ಹೊಸ ಸ್ಕೀಮ್ ಡಬಲ್ ಇಂಟರ್ವಲ್ ಅಂತ ಇಟ್ಬಿಡಿ ಸರ್. ಸರ್ ಏನಿಲ್ಲ ಸರ್, ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ. ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್. ಬೆಳಗ್ಗೆ ನಮ್ ಡೈರೆಕ್ಟ್ ತುಂಬಾ ಒಳ್ಳೆ ಮಗು ತರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲಾರು ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಓಕೆ ಇಲ್ಲೆಲ್ಲೋ ಸ್ವಲ್ಪ ಆಕ್ಟ್ ಮಾಡಕ್ ಒಂದ್ ಜಾಗ ಇದೆ ಕಣೆ, ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ಅಷ್ಟೇ. ಇದು ಬಂದಾಗಪ್ಪಿ ನಾನು ಮಾಡ್ತೀನಿ, ಇಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನ ಇದ್ ಮಾಡಿದಾಗ, ಪ್ರಿಪೇರ್ ಮಾಡಿದಾಗ, ಸೊ ನೀವ್ ಹೇಳ್ದಂಗೆ ನಂಗೆ ಆಕ್ಟಿಂಗ್ ಬರ್ಬೋದು ಸರ್. ಸರ್ ನಿಮಗ್ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಯಂಗರ್ ವರ್ಷನ್ಗ ಅಥವಾ ಓಲ್ಡರ್ ವರ್ಷನ್ಗ ಸರ್? ಅಂದ್ರೆ ನಿಮ್ ಗೆಟಪ್ ಸರ್ ಇಡೀ ಟೀಮ್ಗೆ ಇಡೀ ಸಿನಿಮಾಗೆ ಸಿಕ್ತು ಸರ್. ನಿಮಗೆ ಸರ್, ನಿಮ್ ಪರ್ಸನಲಿ ನಿಮಗೆ? ನನಗೇನಿಲ್ಲ ಸರ್. ಸರ್ ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು, ಆದ್ರೆ ಈ ಸಿನಿಮಾದಲ್ಲಿ ಕತೆನೇ ಸೂಪರ್ ಸ್ಟಾರ್ ಆಗಿದೆ. ಸೊ ಏನ್ ಹೇಳ್ತೀರಾ ಸರ್? ಹಂಗಾರೆ ನನ್ನ ಪ್ರೀತಿ ರಾಮಮ್ಮ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅದೇ ಸಂಗೊಳ್ಳಿ ರಾಯಣ್ಣಮ್ಮ ಅಲ್ಲ, ಆ ಕತೆಗಿಂತ ಇದು ಇನ್ನೊಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅಲ್ಲಮ್ಮ, ಒಂದೇನಂದ್ರೆ ಆತರ ಬಂದಾಗ ಮಾಡಕ್ ನಾವು ರೆಡಿ ಇರ್ತೀವಮ್ಮ. ಅಂದ್ರೆ ಆತರ ತಗೋಬರ್ಬೇಕಷ್ಟೇ. ಆಮೇಲೆ ಇಲ್ಲಿ ಯಾರು ದೊಡ್ಡದಲ್ಲಮ್ಮ, ಸಿನಿಮಾ ದೊಡ್ಡದಮ್ಮ. ಈ ಸಿನಿಮಾ ಒಳಗಡೆ ಬಂದಾಗ ಇದು ಏನೋ ದರ್ಶನ್, ನಾನದು ನಾನಿದು ಕಲಾವಿದನಾಗ ಒಳಗಡೆ ಬರ್ಬೇಕು ನಾವು ಅಷ್ಟೇ. ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕತೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದ್ಯಾ, ತುಂಬಾ ಅಪರೂಪಕ್ಕೆ ಆಗ್ತಿವೆಯಾ ಅನ್ನುವಂಥದ್ದು ಸರ್. ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನ ಒಪ್ಪಿಸುವಂತದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್. ಒಂದ್ ನಿಮಿಷ. ಅಲ್ಲ ಸರ್, ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತ ವಿಚಾರ ಸರ್. ನಾನು ಕೇಳಿದ ಪ್ರಶ್ನೆ ಇಲ್ಲಿಗೆ ಸರಿ ಇದೆ ಸರ್, ಇಲ್ಲ ಅಲ್ಲಿಗೆ ಸರಿ ಸರ್? ಇಲ್ಲ ಸರ್, ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮ ನೆಲದ ಕತೆಗಳನ್ನ, ಸ್ಟಾರ್ಗಳು ದರ್ಶನ್ ಹತ್ರ ಏನಾಯ್ತಾರೆ ಕೇಳಿ ಸರ್. ಆಯ್ತು ಸರ್. ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ? ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು, ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ. ನಂದು 3 ಇದಿರುತ್ತೆ ಸರ್. ಒಂದು, ಹೆಣ್ಣನ್ನ ಆಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ. ನೀನ್ ಆಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಕಪ್ಪ ಈ ಕಡೆ ಸೈಡ್ ಬಾರಿ. ಅದ್ ಬಿಟ್ಟು ನನ್ನ ನೆಲದ ಬಗ್ಗೆ, ಕನ್ನಡ ಬಗ್ಗೆ ತುಂಬಾ ಕೇವಲ ಮಾತಾಡಿಸ್ಬಾರ್ದಿಲ್ಲ. ಇನ್ನೊಂದು, ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮ್ಗೆ. ಮನೆಯಿಂದ ತರ್ತಾನ, ಸಾಲ ಮಾಡ್ತಾನ, ಬ್ಯಾಂಕ್ ಗಿರ್ವಿ ಇಡ್ತಾನ ಗೊತ್ತಿಲ್ಲ. ಆತ ಒಬ್ಬ ನಂಬ್ಕೊಂಡು ನಮ್ನ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನ್ಗೆ ಒಳ್ಳೇದಾಗ್ಬೇಕಷ್ಟೇ. ಈ 3 ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ.